ಬಿಜೆಪಿಯವರಿಗೂ ಯಾರು ಅಂತ ಪತ್ತೆ ಆಗ್ತಿಲ್ಲ, ಜೆಡಿಎಸ್ ಅವರಿಗೂ ಪತ್ತೆ ಆಗ್ತಿಲ್ಲ. ಧರ್ಮಸ್ಥಳಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಆಣೆ ಪ್ರಮಾಣ ಅಲ್ಲಿ ತನಕ ಹೋಗಿ ನಿಂತಿದೆ. ಈಗ ನಾವು ಕುಮಾರಸ್ವಾಮಿ ಅವ್ರನ್ನ ಇದು ನನ್ನ ಕನಸಿನ ಕೂಸೋ ಅಲ್ವಾ ಅಂತೇಳಿ ಧರ್ಮಸ್ಥಳಕ್ಕೆ ಕರಿಬೇಕು. ನಾವು ಇವಾಗ ಬಂದು ಹೇಳಪ್ಪ ನೀನು ಈ ಸ್ಟೇಟ್ಮೆಂಟ್ ಹೇಳಿದ್ಯೋ ಇಲ್ವೋ ಅಂತೇಳಿ ನಾವು ಈಗ ಅಲ್ಲಿ ಕರಿಬೇಕು. ಈಗ ಅಡ್ಡ ಮತದಾನಕ್ಕೆ ಅವ್ರು ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಬರ್ಬೇಕು ಧರ್ಮಸ್ಥಳಕ್ಕೆ. ನಾವು ಬಂದು ಹೇಳ್ತೀವಿ ಕುಮಾರಸ್ವಾಮಿ ಅವ್ರು ಈ ಮಾತು ಹೇಳೋರಿಂದ ನಾವು ಬಂದು ಧರ್ಮಸ್ಥಳದಲ್ಲಿ ಹೇಳ್ತೀವಿ. ಕುಮಾರಸ್ವಾಮಿ ಅವ್ರು ಬಂದು ಹೇಳಿ ಧರ್ಮಸ್ಥಳದಲ್ಲಿ ನಾನು ಹೇಳಿಲ್ಲ ರೀ ನಾನು ಅದನ್ನ ಅಂತ. ಅವ್ರು ಕರೆದವ್ರಲ್ಲ, ಅವರೇ ಕರೆದವ್ರು, ನಾವು ಕರೆದಿರೋದಲ್ಲ. ಅವ್ರು ಕರೆದವ್ರು ಅಡ್ಡ ಮತದಾನಕ್ಕೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ, ಅವ್ರೆಲ್ಲರ ಕರೆದು ಮಾಡಿಸ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋಕ್ಕಾಗಲ್ಲ. ಈ ವಿಚಾರನೂ ಧರ್ಮಸ್ಥಳದಲ್ಲಿ ಮಾತಾಡ್ಲಿ ಅಂತೀರಾ? ಯಾರು ಅವ್ರನ್ನ ಅಲ್ಲಿ ಕರೆದ್ರೆ ನಾವು ಇವ್ರನ್ನ ಅಲ್ಲಿ ಕರಿತೀವಿ ಈ ವಿಚಾರಕ್ಕೆ. ಪ್ರಾಮಾಣಿಕತೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಅವ್ರು ಕರೆದ್ರೆ ಬಿಜೆಪಿ ಅವ್ರು ಕರೆದ್ರೆ, ಕುಮಾರಸ್ವಾಮಿ ಅವರು ಪಾರ್ಟ್ ಆಫ್ ದಿ ಬಿಜೆಪಿ ತಾನೆ, ಅವರು ಬಂದು ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಹಂಗಾರೆ ಅವ್ರು ಕರೆದ್ರೆ, ನಾವು ಕರಿತಾ ಇಲ್ಲ, ಅವ್ರು ಕರೆದ್ರೆ ಇವರು ಬರಲಿ, ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಆ ಭಗವಂತನ ಮುಂದೆ ತೀರ್ಮಾನ ಮಾಡೋಣ. ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಭಗವಂತ ತೀರ್ಮಾನ ಮಾಡಲಿ. ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡಲಿ, ನಾವು ಸುಳ್ಳು ಹೇಳಿದ್ರೆ ನಮ್ಗೆ ಶಿಕ್ಷೆ ಕೊಡಲಿ, ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಬಹುಶಃ ಮಂಜುನಾಥನ ಸನ್ನಿಧಾನದಲ್ಲಿ ಏನಾರ ಸುಳ್ಳು ನಡೆದ್ರೆ ಬಹುಶಃ ಅವನು ಸರ್ವನಾಶ ಆಗೋಯ್ತಾನೆ. ಅಲ್ಲೇ ಹೋಗ ನಡೀರಿ, ಅಲ್ಲೇ ಚರ್ಚೆ ಮಾಡೋಣ. ಅವ್ರು ಕರೆದ್ರೆ, ನಾವು ಕರೆದಿಲ್ಲ. ಆಮೇಲೆ ನೀವು ಕರೆದ್ರು ಅಂತ ಅನ್ಬೇಡಿ, ಅಲ್ಲ ಹೋಗಿ ಕೇಳ್ತೀರಾ ನೀವು ಬಾಲಕೃಷ್ಣ ಅವ್ರು ಅದಕ್ಕೆ ಕರೆದ್ರು ಅಂತ. ಸರಿ, ಆನೆ ಪ್ರಮಾಣ ಅಂದ್ರೆ ಕುಮಾರಸ್ವಾಮಿ ಅವರು ಅವತ್ತಿಂದ ಇದರಲ್ಲೇ ಬರ್ತಾ ಇದೆ. ಸರಿ, ಹಿಂದೆ ಸವಾಲು ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ನೋಡಿದ್ರೆ, ಅವಾಗ ನೀವು ಕುಮಾರಸ್ವಾಮಿ ಅವ್ರ ಜೊತೆ ಇದ್ರಿ, ಈಗ ಡಿ ಕೆ ಶಿವಕುಮಾರ್. ಸರಿ, ಕುಮಾರಸ್ವಾಮಿ ಅವರ ಮನಸ್ಥಿತಿ ನಿಮ್ಗೆ ಹೇಳ್ತೀನಿ. ನಾನು ಅವ್ರ ಜೊತೆ ಬೆಳೆದಂಥವನು, ಮನಸ್ಥಿತಿ ಹೇಳ್ತೀನಿ ನಿಮಗೆ. ಅವರು ಯಾರು ಕೂಡ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಹಿಸ್ಕೊಳ್ಳಲ್ಲ. ಅವ್ರು ಏನು ಮಾಡೋರು, ಏನು ಅನ್ಕೊಂಬಿಟ್ಟವ್ರೆ ಅಂತಂದರೆ, ಈ ರಾಜ್ಯಕ್ಕೆ ಏನಾರ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಏನೋ ಒಳ್ಳೇದು ಮಾಡೋದು ನಾನು ಒಬ್ಬನೇ ಅಂತ ಅನ್ಕೊಂಬಿಟ್ಟವ್ರು. ಇನ್ಯಾರು ಒಳ್ಳೇದು ಮಾಡಲ್ಲ, ನಾನು ಒಬ್ಬನ ಕೈಲಿ ಆಗೋದು ಅಂತಕ್ಕಂಥ ಅವ್ರ ಮಾತುಗಳು, ಅವರ ನಡವಳಿಕೆ ಎಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ. ನೀವು ಇವ್ರು ಒಳ್ಳೆ ರೀತಿ ಮಾಡಿ ಒಳ್ಳೆ ನಡವಳಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ 124 ಜನ ಗೆಲ್ಸ್ಬಿಡೋರು. ನಿಮ್ಮ ರೀತಿ ನೀತಿಗಳು ಸರಿಯಾಗಿದ್ದಿದ್ರೆ, ನೀವು ಸರಿಯಾದ ರೀತಿಯಲ್ಲಿ ಹೋಗಿದ್ರೆ ಇಷ್ಟೊತ್ತು 124 ನಿಮ್ಮ ಯಾವ ಇದೇ ಇಲ್ಲದೇ ಗೆಲ್ಸ್ತಕ್ಕಂಥದ್ದು ನಮ್ಮ ಕನ್ನಡ ರಾಜ್ಯದಲ್ಲಿ ಇತ್ತು. ಆದರೆ ಇವ್ರ ನಡವಳಿಕೆಗಳಾಯ್ತಲ್ಲ, ಬದಲಾವಣೆಗಳು. ಈಗ ಯಡಿಯೂರಪ್ಪನವ್ರ ಜೊತೆ ಸೇರಿಕೊಂಡ್ರು, ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ. ಯಡಿಯೂರಪ್ಪನವ್ರ ಪಾಪ ಹೋರಾಟ ಮಾಡಿ ಮತ್ತೊಂದು ಮಾಡಿ ಮುಖ್ಯಮಂತ್ರಿ ಆದರು. ಕಡೆಗೆ ಕಣ್ಣೀರು ಹಾಕ್ಸಿದ್ರಲ್ರಿ. ಎಷ್ಟು ಯಡಿಯೂರಪ್ಪನವ್ರ ಮೇಲೆ ಎಷ್ಟು ಪ್ರೆಸ್ ಮಾಡಿದ್ದೀರಾ ನೀವು? ಅಲ್ಲಿ ದುಡ್ಡು ತೊಗೊಂಡವ್ರೆ, ಇಲ್ಲಿ ದುಡ್ಡು ತೊಗೊಂಡವ್ರೆ, ಎಷ್ಟು ಮಾಡಿದ್ರಿ ನೀವು ಯಡಿಯೂರಪ್ಪನವ್ರ ಮೇಲೆ? ಕಣ್ಣೀರಾಗಿ ಕೆಳಗಡೆ ಇಳಿಸಿದ್ರಿ ನೀವು ಯಡಿಯೂರಪ್ಪನವ್ರನ್ನ. ನೀವೇ ಅಧಿಕಾರ ಹಸ್ತಾಂತರ ಮಾಡಬೇಕಾಯ್ತು, ಅದು ಮಾಡಲಿಲ್ಲ ನೀವು. ಮಾತು ಕೊಟ್ಟಂತೆ ಮಾತು ತಪ್ಪಿದ್ರಿ ನೀವು. ಅವಾಗ ಶಿವಕುಮಾರ ಸ್ವಾಮೀಜಿ ಅವ್ರ ಮೇಲೆ ಪ್ರಮಾಣ ಮಾಡಿದ್ರು ಹಾಸನದಲ್ಲಿ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ ಅಂತ. ಶಿವಕುಮಾರ ಸ್ವಾಮೀಜಿ ಅವ್ರ ಸನ್ನಿಧಿನಲ್ಲಿ ಪ್ರಮಾಣ ಮಾಡಿದ್ರು, ಹಸ್ತಾಂತರ ಮಾಡಲಿಲ್ಲ. ಅದೇನೋ ಭಗವಂತ ಅವನ ಇಲ್ವೋ ನಮಗೂ ಗೊತ್ತಿಲ್ಲಪ್ಪ. ಕೆಲವ್ರಿಗೆ ಭಗವಂತನೇ ಇಲ್ಲ ಅನಿಸ್ತದೆ, ನಮ್ಮದವ್ರಿಗೆ ಮಾತ್ರ ಭಗವಂತ ಇರೋದು. ಮಾಡಲಿಲ್ಲ. ಮಾಡಿದ್ಮೇಲೆ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ. ಹೋರಾಟ, ಅವ್ರ ಸಾಧನೆ ಜನ ಇಷ್ಟಪಟ್ಟರು, ಮುಖ್ಯಮಂತ್ರಿ ಆದರು. ಅವ್ರದ್ದೇ ಆದಂಥ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು. ಅವ್ರನ್ನ ಇರಕ್ಕೆ ಬಿಡಲಿಲ್ಲ. ಈಗ ಆ ರೀತಿ ಮಾಡಬೇಕು ಅಂತ ಹೊಂಟಿರೋದು. ಆ ಹಳೆ ಇದೈತಲ್ಲ, ಆ ಪ್ರಿನ್ಸಿಪಲ್ನ ಇಲ್ಲಿ ಅಪ್ಲೈ ಮಾಡ್ತಾವ್ರೆ ಡಿ ಕೆ ಶಿವಕುಮಾರ್. ಅವ್ರಿಗೆ ತಡ್ಕೊಳಕ್ಕಾಯ್ತಲ್ಲ. ಅವ್ರು ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ಸಾವಿರ ಅವರು. ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಟ್ಟ ಡಿ ಕೆ ಶಿವಕುಮಾರೇ ಕಾಣ್ತಾರೆ. ಅವ್ರಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ ಹೊತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರು ಇಲ್ಲಿ ಬಿಟ್ಟು ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಕೆಲಸ ಮಾಡ್ಬೇಕಾ, ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಪ್ಪ? ನೀವು ಹೇಳಿ ದಯಮಾಡಿ. ನಿಮ್ಮನ್ನೇ ಕೇಳ್ತೀನಿ ಮಾಧ್ಯಮದವ್ರನ್ನ. ಈಗ ಅಲ್ಲಿ ಡೆಲ್ಲಿನಲ್ಲಿ 30 ದಿವಸ ಇದ್ದು 20 ದಿವಸ ಇದ್ದು ಇಲ್ಲೊಂದು 10 ದಿವಸ ಇರಬೇಕಲ್ವಾ? ಅವ್ರು ಅಲ್ಲಿ 2 ದಿವಸ ಇದ್ಬಿಟ್ಟು ಕ್ಯಾಬಿನೆಟ್ ಇದ್ದಾಗ ಹೋಗ್ಬಿಟ್ಟು ಬಂದು ಇಲ್ಲೇ ಇರ್ತಾರೆ. ಈ ಅರ್ಥ ಏನಿದ್ರದ್ದು? ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಏನಾದ್ರು ಮಸಿ ಬೆಳಿಬೇಕು. ಈಗ ಅವರ ಜೊತೆಗೆ ಮಗನ್ ಬಿಟ್ಬಿಟ್ಟವ್ರೆ. ಅವ್ರು ಬರೋಕ್ಕಾಗಲ್ಲ, ಮಗನ್ ಬಿಟ್ಬಿಟ್ಟವ್ರೆ. ಇವಾಗ ನಡಿ ನೀನು ಬಿಡ್ದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ?